ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಇನ್ಸ್ಟೆಂಟಾಗಿ ಒಂದು ಡಿಫ್ರೆಂಟಾಗಿ ಬ್ಯಾಚುಲರ್ ಕೂಡ ಈಸಿಯಾಗಿ ಮಾಡೋವಂಥ ಒಂದು ಚಿಕನ್ ಫ್ರೈ ಮಾಡೋದು ತೋರಿಸ್ಕೊಡ್ತೀನಿ. ಇದಕ್ಕೊಂದು ಹೆಸರಿಟ್ಟಿದ್ದೀನಿ, ನೋಡಿದ್ರೆ ಅದು ಕಾಮಿಡಿ ಆಗಿರುತ್ತೆ ಖಂಡಿತ. ಯಾಕಂದರೆ ಇದೊಂದು ಸೋಂಬೇರಿ ಚಿಕನ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಟ್ಟಿಗೆ ಹಾಕಿ ಮಾಡೋವಂಥದ್ದು ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಲೇಬೇಕು. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವೀಕು ನಮ್ಮ ಮನೆಗೆ ಕಲಾ ಮಾಧ್ಯಮದವರು ಕುಟುಂಬದವರೆಲ್ಲ ನಮ್ಮ ಮನೆಗೆ ಬಂದಿದ್ರು. ತುಂಬಾ ಖುಷಿ ಆಯಿತು ಅವ್ರು ಬಂದಿದ್ದು. ಸೊ ಅವ್ರು ಬಂದ ಮೇಲೆ ಒಂದು ವಿಡಿಯೋ ಮಾಡಿದ್ದಾರೆ, ಅದನ್ನು ಅವ್ರ ಚಾನಲಲ್ಲಿ ಹಾಕಿದ್ದಾರೆ. ಆ ವಿಡಿಯೋದ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಖುಷಿ ಆಯಿತು. ಸೊ ವಿಡಿಯೋ ಎಲ್ಲ ನೋಡಿದ ಮೇಲೆ ಕಮೆಂಟ್ ಮೂಲಕ ಕೂಡ ತಿಳಿಸಿ. ಇವಾಗ ಬನ್ನಿ ಚಿಕನ್ ಫ್ರೈ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ನೋಡಿ, ಇಲ್ಲಿ ನಾನು ಅರ್ಧ ಕೆಜಿ ಆಗೋಷ್ಟು ಚಿಕನ್ನ ಒಂದು 2 ರಿಂದ 3 ಸರಿ ತೊಳೆದಿಟ್ಕೊಂಡಿದ್ದೀನಿ. ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಅದೇ ಪಾತ್ರೆಗೆ ಇದನ್ನು ಹಾಕ್ಕೊಳ್ಳೋಣ. ಸೊ ನಾನು ಕಡಾಯಿಗೆ ಹಾಕ್ಕೊತಾ ಇದ್ದೀನಿ. ನೀವು ಇದೇ ರೆಸಿಪಿನ 1 ಕೆಜಿಯಲ್ಲಿ ಸಹ ಮಾಡ್ಕೊಬೋದು. ಈಗ ಚಿಕನ್ನ ನಾನು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಬಿಡೋಣ. ಇದಕ್ಕೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವತ್ತು ತೋರಿಸೋಂಥ ಇಂಗ್ರೀಡಿಯೆಂಟ್ಸು ನೀವು 1 ಕೆಜಿ ಮಾಡೋದಾದರೆ ಡಬಲ್ ಮಾಡ್ಕೊಳ್ಳಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ರೆ ನಿಮಗೆ ಫ್ಲೇವರ್ ಚೆನ್ನಾಗಿರುತ್ತೆ. ಬೇಕಂದರೆ ಲಾಸ್ಟಲ್ಲೂ ಹಾಕೊಬೋದು. ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೊಂದೇನೆಂದರೆ ಈ ರೆಸಿಪಿಗೆ ನಿಮಗೆ ಕಲರ್ ಬೇಕಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು. ಇಲ್ಲಿ ನಾನು ನಾರ್ಮಲಾಗಿ ಮನೇಲಿ ಮಾಡಿರೋವಂಥ ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ ರೆಸಿಪಿ ನೀವು ನೋಡಿಲ್ಲ ಅಂದರೆ ಒಂದ್ಸರಿ ನೋಡಿ, ನನ್ನ ಚಾನಲಲ್ಲಿದೆ. ಹಾಗೆ ಇಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲ ಮನೆಯಲ್ಲಿರುವಂಥ ಈಸಿಯಾಗಿ ಸಿಗುವಂಥ ಮಸಾಲೆ ಐಟಮ್ಗಳೇ. ಜೀರಿಗೆ ಪೌಡರ್ ಒಂದು ಅರ್ಧ ಟೀ ಸ್ಪೂನು. ನಿಮ್ಮ ಹತ್ರ ಜೀರಿಗೆ ಮೆಣಸು ಪುಡಿ ಇಲ್ಲ ಅಂದರೆ ನಾರ್ಮಲಾಗಿ ಮನೆಯಲ್ಲಿರುವಂಥ ಜೀರಿಗೆ ಮೆಣಸನ್ನೇ ನೀವು ಕುಟ್ಟಿ ಪುಡಿ ಮಾಡಿ ಹಾಕೊಬೋದು. ಇಲ್ಲಿ ಮೆಣಸು ಪುಡಿ ಒಂದು ಅರ್ಧ ಟೀ ಸ್ಪೂನು. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೆಥಿನ ಬಾಣಲಿಯಲ್ಲಿ ಡ್ರೈ ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗಾದ್ಮೇಲೆ ಈ ಥರ ಕೈಯಲ್ಲೇ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕೈಯಲ್ಲೇ ನಿಮಗೆ ಪುಡಿ ಆಗೋಗುತ್ತೆ ಕ್ರಷ್ ಮಾಡಿದಾಗ. ಈಗ ಇದಕ್ಕೆ ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈ ಅರ್ಧ ಕೆಜಿ ಚಿಕನ್ಗೆ ನಾವು ಹಾಕಿರೋವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಮೆಣಸು ಪುಡಿ ಮತ್ತು ಖಾರದ ಪುಡಿ ಸರಿ ಹೋಗುತ್ತೆ, ಬ್ಯಾಲೆನ್ಸ್ ಖಾರ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 2 ಟೇಬಲ್ ಸ್ಪೂನು ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ನಾರ್ಮಲಾಗಿ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದೇ ಎಣ್ಣೆ ಹಾಕ್ಕೊಬೋದು. ಮತ್ತು ಇದಕ್ಕೆ ಒಂದು 5 ರಿಂದ 6 ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಚಿಕನ್ ಫ್ರೈಯಲ್ಲಿ ನಿಮಗೆ ರೆಸಿಪಿನ ತಿನ್ನೋವಾಗ ಗೋಡಂಬಿ ಸಿಗುತ್ತಲ್ಲ ಬಾಯಿಗೆ, ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 1/4 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ಪುದೀನ ಫ್ಲೇವರ್ ಬೇಕಂದರೆ ಅದೊಂದು 2 ಟೇಬಲ್ ಸ್ಪೂನ್ ಬೇಕಂದರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಸ್ಟಾರ್ಟಿಂಗೇ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಮಧ್ಯದಲ್ಲಿ ಬೇಕು ಅಂದರೆ ಹಾಕ್ಕೊಬೋದು. ಖಾರ ಅಂದರೆ ನಿಮಗೆ ಕರೆಕ್ಟಾಗಿದೆ ಖಾರ ಅರ್ಧ ಕೆಜಿ ಚಿಕನ್ಗೆ. ಇನ್ನೂ ಸ್ಪೈಸಿಯಾಗಿ ಬೇಕು ಅಂದರೆ ಮಾತ್ರ ನೀವು ಒಂದೊಂದು ಚೂರು ಎಕ್ಸ್ಟ್ರಾ ಹಾಕ್ಕೊಬೋದು. ಮೆಣಸು ಪುಡಿನೋ ಅಥವಾ ಖಾರದ ಪುಡಿನೋ ಯಾವುದಾದ್ರು ಹಾಕ್ಕೊಬೋದು. ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಈಗ ಇಮಿಡಿಯೇಟ್ಲಿ ಸ್ಟವ್ ಮೇಲೆ ಇಟ್ಕೊತೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಟು ಮಾಡೋಕ್ಕೆ ಹೋಗಬೇಡಿ. ಮಿನಿಮಮ್ ಆದರೂ ಇದು 15 ನಿಮಿಷದಲ್ಲಿ ಆಗುವಂಥ ರೆಸಿಪಿ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡೋಣ. ಸೊ ಪಾತ್ರೆ ನಾವು ಹಾಕಿರೋಂಥ ಮಸಾಲೆಲ್ಲ ಸ್ವಲ್ಪ ಬಿಸಿಯಾಗಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಒಂದು 2 ನಿಮಿಷಕ್ಕೆ ಇವಾಗ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಮಸಾಲೆ ನಾವು ಹಾಕಿರೋದೆಲ್ಲ ಸ್ವಲ್ಪ ಚಿಕನ್ನಲ್ಲಿರೋಂಥ ನೀರಿನ ಅಂಶ ಕೂಡ ಬಿಟ್ಕೊಳ್ಳುತ್ತೆ. ಇವಾಗ 2 ನಿಮಿಷ ಆಗಿದ ಮೇಲೇ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಇದನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ ಹಾಕ್ತಾಯಿದ್ದೀನಿ. ಈ ರೆಸಿಪಿಗೆ ಬಟರ್ ಯೂಸ್ ಮಾಡೋದ್ರಿಂದ ನಿಮಗೆ ಚಿಕನ್ ಫ್ರೈ ಅನ್ನೋದು ನಾರ್ಮಲಾಗಿ ಯಾವಾಗೂ ತಿನ್ನೋ ಥರ ಟೇಸ್ಟು ಸಿಗೋದಿಲ್ಲ. ಖಂಡಿತ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೀವು ಮತ್ತೆ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಬೆಣ್ಣೆ ಇಷ್ಟ ಇಲ್ಲ ಅಂದರೆ ನೀವು ಬೇಕಂದರೆ ತುಪ್ಪ ಸಹನೂ ಹಾಕ್ಕೊಬೋದು. ಅಥವಾ ನಿಮ್ಮ ಹತ್ರ ಬೆಣ್ಣೆ ಇಲ್ಲ ತುಪ್ಪನೂ ಇಲ್ಲಾಂದರೆ ನಾರ್ಮಲ್ ಎಣ್ಣೆನೇ ಇನ್ನೊಂದು 2 ಟೇಬಲ್ ಸ್ಪೂನು ಚಿಕನ್ ಮಿಕ್ಸ್ ಮಾಡೋವಾಗ ಹಾಕ್ಕೊಬೋದು. ಆದರೆ ಬಟರ್ ಹಾಕಿದ್ರೆ ನಿಮಗೆ ಸೂಪರ್ ಟೇಸ್ಟ್ ಕೊಡುತ್ತೆ. ಈ ಬಟರೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಬೇಕಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮತ್ತೆ ಒಂದು 5 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ. ಒಂದು 5 ನಿಮಿಷ ಆದಮೇಲೆ ಏನಾಗುತ್ತೆ ಅಂತ ನೋಡೋಣ. ಸೊ ಒಂದು 5 ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು, ನಾನು ಮಧ್ಯದಲ್ಲಿ ಒಂದು ಸರಿ ಮಿಕ್ಸ್ ಮಾಡಿಕೊಟ್ಟಿದ್ದೆ. ಯಾಕಂದರೆ ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಡೋದ್ರಿಂದ ತಲಾನೂ ಹಿಡಿಯೋದಿಲ್ಲ. ನೀವು ಆದರೆ ಮಧ್ಯದಲ್ಲಿ ಸೌಟಿಂದ ತಿರುಗಿಸ್ಬೇಕು. ಈಗ ಚಿಕನ್ನಲ್ಲಿರೋವಂಥ ನೀರೆಲ್ಲ ಬಿಟ್ಕೊಂಡಿದೆ. ನಾವು ಹಾಕಿರೋಂಥ ಬಟರ್ ನಾರ್ಮಲ್ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಮಸಾಲೆ ಕೂಡ ಹಸಿ ಸ್ಮೆಲ್ ಹೋಗಿದೆ.
ಈಗ ಇದು ಒಂದು 7 ನಿಮಿಷ ಆಗಿದೆ. ಸೊ ಇನ್ನೊಂದು 7ರಿಂದ 8 ನಿಮಿಷ, ಒಟ್ಟು ಒಂದು 15 ನಿಮಿಷ ಆಗುತ್ತೆ ಈ ರೆಸಿಪಿಗೆ. ಸೊ ಇವಾಗ ನೀವೇ ನೋಡ್ತಾ ಇರ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಇದನ್ನು ಬಿಡ್ತೀನಿ. ಮತ್ತೆ ಒಂದು 7ರಿಂದ 8 ನಿಮಿಷ ಆದಮೇಲೆ ನೋಡೋಣ. ಮಧ್ಯದಲ್ಲಿ ಒಂದು 2-3 ಸರಿ ನೀವು ಇದನ್ನು ಸೌಟಿಂದ ತಿರುಗಿಸ್ತಾ ಇರಬೇಕು. ನಿಮ್ಗೇನಾದರೂ ಗ್ರೇವಿ ಟೈಪ್ ಬೇಕು ಅಂದರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಲು ಅಥವಾ ನಾರ್ಮಲ್ ವಾಟರು ಹಾಕ್ಕೊಂಡು ನೀವು ಗ್ರೇವಿ ಟೈಪು ಮಾಡ್ಕೊಬೋದು. ಆದರೆ ಈ ಫ್ರೈ ಮಾತ್ರ ಸೂಪರಾಗಿರುತ್ತೆ. ಎಲ್ಲ ಥರ ಡಿಶ್ಶಿಗೂ ಸೈಡ್ ಡಿಶ್ಶಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಚಿಕನ್ ಬೆಂದಿದೆ ಇಲ್ವಂತ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ರೆಸಿಪಿ ರೆಡಿ ಆಯಿತು. ನನ್ನ ರೇಖಾ ಅಡುಗೆ ಚಾನಲಲ್ಲಿ ತುಂಬ ವೆರೈಟಿ ಆಫ್ ಚಿಕನ್ ರೆಸಿಪಿಗಳು ಇದ್ದಾವೆ, ಮಟನು ಇದ್ದಾವೆ, ಮೊಟ್ಟೆನೂ ಇದ್ದಾವೆ. ಆದರೆ ಈ ರೆಸಿಪಿನ ಒಂದು ಸರಿ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಿಮಗೆ ಇನ್ನೂ ಕರ್ಬೇವಿನ ಸೊಪ್ಪು ಫ್ಲೇವರ್ ಬೇಕು ಅಂದರೆ ಖಂಡಿತ ಹಾಕ್ಕೋಬೋದು. ಕರ್ಬೇವಿನ ಸೊಪ್ಪು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಈ ಫ್ರೈ ರೆಸಿಪಿನಲ್ಲಿ. ನಾವು ಹಾಕಿರೋಂಥ ಗೋಡಂಬಿ, ನಾವು ಹಾಕಿರೋಂಥ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಚಿಕನಲ್ಲೇ ಅಂಟ್ಕೊಂಡಿರುತ್ತೆ. ನಮಗೆ ತಿನ್ನುವಾಗ ಒಂಥರ ಜ್ಯೂಸಿಯಾಗಿ ಸಖತ್ ಟೇಸ್ಟ್ ಕೊಡುತ್ತೆ ಈ ಚಿಕನು. ಸೊ ಅನ್ನ ಸಾಂಬಾರು, ಮುದ್ದೆ ಜೊತೆಗೆ ರೊಟ್ಟಿ, ನೀವು ವೆರೈಟಿ ಆಫ್ ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ಸೂಪರ್ ಕಾಂಬಿನೇಷನು. ಖಂಡಿತ ನೀವು ಟ್ರೈ ಮಾಡಲೇಬೇಕು ಈ ಚಿಕನ್ ಫ್ರೈ ರೆಸಿಪಿನ. ನೋಡಿ, ಇದೇ ಚಿಕನ್ ಫ್ರೈ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಅಷ್ಟು ರುಚಿಯಾಗಿತ್ತು. ಯಾಕಂದರೆ ಯಾವಾಗ ಬೇಕು ನಾವು ಈಸಿಯಾಗಿ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ರೇಖಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.